ಕೋಟಕ್ ಮಹೀಂದ್ರಾ ಬ್ಯಾಂಕ್. ಸೊ ನೀವೇನಾದ್ರು ನಾರ್ಮಲ್ ಸೇವಿಂಗ್ ಅಕೌಂಟ್ ಉಪಯೋಗಿಸ್ತಾ ಇದ್ದರೆ ಡೈಲಿ ಅಮೌಂಟ್ ವಿತ್ಡ್ರಾ ಬಂದ್ಬಿಟ್ಟು ನಿಮಗೆ 40,000ಗಿಂತಲೂ ಕಡಿಮೆ ಇರುತ್ತೆ, 40,000 ರೂಪಾಯಿಂದ ಕಡಿಮೆ ಇರುತ್ತೆ. ಸೊ ನಿಮ್ಗೇನಾದ್ರು ಡೈಲಿ 2 ಲ್ಯಾಕ್ ಆ ಥರ ಏನಾದ್ರು 2 ಲ್ಯಾಕ್ವರೆಗೂ ವಿತ್ಡ್ರಾ ಮಾಡಬೇಕು ಅನ್ನೋದಾದ್ರೆ ATM ಅಲ್ಲಿ, ಸೊ ಕಾರ್ಡ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ಅದು ಯಾವ ರೀತಿಯಾಗಿ ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಪ್ಲಿಕೇಶನ್ನ ಲಾಗಿನ್ ಮಾಡಿ ಹೋಮ್ ಪೇಜಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕಾರ್ಡ್ಸ್ ಅನ್ನೋ ಒಂದು ಆಪ್ಷನಲ್ಲಿ ಬನ್ನಿ. ಇಲ್ಲಿ ಸಿ ಮೋರ್, ನಂತರ ಇಲ್ಲಿ ಅಪ್ಲೈ ಡೆಬಿಟ್ ಕಾರ್ಡ್, ಸೊ ಇದನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಡಿಫ್ರೆಂಟ್ ವೇರಿಯಂಟ್ ಇರುವಂಥ ಡೆಬಿಟ್ ಕಾರ್ಡ್ ನಮಗೆ ವಿಸಿಬಲ್ ಆಗುತ್ತೆ. ಸೊ ಇದರೊಳಗೆ ಬೆಸ್ಟ್ ಕಾರ್ಡ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾವ ಕಾರ್ಡಲ್ಲಿ ಎಷ್ಟು ಲಿಮಿಟ್ ಇರುತ್ತೆ. ಸೊ ನಿಮ್ಗೇನಾದ್ರು ಡೈಲಿ 40,000 ಬೇಕು ಅಂದರೆ ನಿಮಗೆ ಹೊಸ ಕಾರ್ಡ್ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇರುವಂಥ ಕಾರ್ಡಲ್ಲಿ ನಿಮಗೆ 40,000 ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಡೈಲಿ ಲಿಮಿಟು ಬೇಸಿಕ್ ಕಾರ್ಡಲ್ಲಿ ಬಂದ್ಬಿಟ್ಟು 25,000 ಆ್ಯಂಡ್ 811 ಕಾರ್ಡ್ ಬಂದ್ಬಿಟ್ಟು 25,000 ಇರುತ್ತೆ. ಇನ್ನೊಂದು ಕಾರ್ಡ್ ಬಂದ್ಬಿಟ್ಟು 1 ಲ್ಯಾಕ್ ರೆಗ್ಯುಲರ್ ಅಕೌಂಟಲ್ಲಿರುತ್ತೆ. ಸೊ ನನಗಿಲ್ಲಿ ಬೇಕಾಗಿರುವಂಥದ್ದು ಡೈಲಿ 2 ಲ್ಯಾಕ್. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಿರುವಂಥದ್ದು ಸಿಗ್ನೇಚರ್ ಪ್ರೊ ಡೆಬಿಟ್ ಕಾರ್ಡು. ಸೊ ಡೈಲಿ 2 ಲ್ಯಾಕ್, ATM ಅಲ್ಲಿ 2 ಲ್ಯಾಕ್ವರೆಗೂ ನಾವು ವಿತ್ಡ್ರಾ ಮಾಡ್ಬೋದು. ಈ ಕಾರ್ಡ್ನ ಫ್ಯೂಚರ್ಸ್ ಆ್ಯಂಡ್ ಬೆನಿಫಿಟ್ಸು ನೀವು ಇಲ್ಲೂ ನೋಡ್ಬೋದು. ಇದಕ್ಕಿಂತ ಬೆಟರ್ ಅಂತಾರೆ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ಸೊ ನಮಗೆ ಸಿಗ್ನೇಚರ್ ಪ್ರೊ ಡೆಬಿಟ್ ಕಾರ್ಡ್ ಆ್ಯನ್ಯುವಲ್ ಚಾರ್ಜಸ್ ಬಂದ್ಬಿಟ್ಟು 750 ರೂಪಾಯಿ ಇರುತ್ತೆ. GST 135 ರೂಪಾಯಿ ಇರುತ್ತೆ. ಟೋಟಲ್ ಆಗಿ 885 ರೂಪಾಯಿ ಚಾರ್ಜಸ್ ಕಟ್ಟಾಗುತ್ತೆ. ಸೊ ಇದನ್ನು ಕನ್ಫರ್ಮ್ ನಿಮಗೆ ಓಕೆ ಆಯಿತು ಅಂತಂದರೆ ಟಿಕ್ ಮಾರ್ಕ್ ಮಾಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನಮಗೆ ಕಾರ್ಡು ವಿತಿನ್ 2-3 ಡೇಸಲ್ಲಿ ನಮ್ಮ ಅಡ್ರೆಸ್ಗೆ ಡಿಸ್ಪ್ಯಾಚ್ ಆಗಿ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಡೆಬಿಟ್ ಕಾರ್ಡ್ನ ಅಪ್ಲೈ ಮಾಡುವಂಥದ್ದು. ಸೊ ನಿಮ್ಗೇನಾದ್ರು ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಆ್ಯನ್ಯುವಲ್ ಚಾರ್ಜಸ್ ಬಗ್ಗೆ ತಿಳ್ಕೊಂಡು ನೀವು ಕಾರ್ಡ್ನ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು.